ಈ ವಾರದ ಮಾರುಕಟ್ಟೆದ ಕೊನೆ ದಿನಕ್ಕ ಮಾರುಕಟ್ಟೆ ಭಾಳ ಕುಸ್ತೈತಿ. ಅತ್ರಾಗನು ಬ್ಯಾಂಕ್ ನಿಫ್ಟಿ ನೋಡ್ಬೋದು ನೀವು 2% ಹೆಚ್ಚು ಬಿದ್ದೈತಿ. ಅದ ಕಾರಣ ಇವತ್ತಿನ ಈ ವಿಡಿಯೋನ್ಯಾಗ ನಮ್ಮ ಮಾರುಕಟ್ಟೆ ಎಷ್ಟೆಷ್ಟು ಪರ್ಸೆಂಟೇಜ್ ಬಿದ್ದೈತೆ ಅಂತ ತಿಳ್ಕೊಳ್ಳೋಣ. ಮತ್ತು ಮಾರುಕಟ್ಟೆ ಅದು ಕುಸಿತ ಹತ್ತರಿಂದ ಕಾರಣ ಏನಂತ ಅದ್ರ ಬಗ್ಗೆನೂ ಡೀಟೇಲ್ದಾಗ ಸರಳವಾಗಿ ತಿಳ್ಕೊಳ್ಳೋಣ ನೋಡ್ರಿ. ನೋಡ್ಬೋದು ನೀವು ಇವತ್ತು ನಿಫ್ಟಿ 1.27% ಬಿದ್ದೈತಿ. ಬ್ಯಾಂಕ್ ನಿಫ್ಟಿನೂ ನೋಡ್ಬೋದಾ 2.15% ಬಿದ್ದೈತಿ. ಸೆನ್ಸೆಕ್ಸ್ ಅನ್ನು 1.37% ಬಿದ್ದೈತಿ. ಮೂರು ಇಂಡೆಕ್ಸ್ಗಳನ್ನ ಹೆವಿ ಸೆಲ್ಲಿಂಗ್ ಇತ್ರಿ. ಬಟ್ ಬ್ಯಾಂಕ್ ನಿಫ್ಟಿನ ಭಾಳ ಬಿದ್ದೈತೆ ಅಂತ ನಾವು ಅನ್ಬೋದ. ಅದರಿಂದ ಮೇನ್ ಕಾರಣ ಏನಂತಂದ್ರೆ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಭಾಳ ಬಿದ್ದಿದ್ದು. ಬಟ್ ಬ್ಯಾಂಕ್ ನಿಫ್ಟಿ ಭಾಳ ಬಿದ್ದಿರ್ಕಲೈತ. ಅದ ಕಾರಣನು ವೀಕ್ಷಕರು ಈ ಥರ ಬ್ಯಾಂಕ್ ನಿಫ್ಟಿ ಬಿದ್ದೈತೆ ಅಂತ ನಾವು ಅನ್ಬೋದ. ಏನಿದು ಬ್ಯಾಂಕ್ ನಿಫ್ಟಿ ಬಜೆಟ್ ದಿನ ಏನು ಲೋ ಮಾಡಿತ್ತ, ಈಗಿಷ್ಟು ಬಿದ್ರನು ಬಜೆಟ್ದ ಲೋ ಅನ್ನ ಇನ್ನ ಬ್ರೇಕ್ ಮಾಡಿಲ್ರಿ. ಅದ ಅಂದ್ರೆ ಇದ್ರಲ್ಲೇನ ನೀವು ತಿಳ್ಕೊಬೋದ 2% ಬಿದ್ರನು ನಿಫ್ಟಿ ಮತ್ತು ಸೆನ್ಸೆಕ್ಸ್ಗಿಂತನೂ ಸ್ಟ್ರಾಂಗ್ ಅನ್ನ ಐತಿ ಬ್ಯಾಂಕ್ ನಿಫ್ಟಿ ಅಂತ ನಮ್ಗೆ ಈ ಒಂದು ಡೇಟಾಲೇನು ಗುರ್ತಾಗ್ತೈತೆ ಅಂತ ನಾವು ಅನ್ಬೋದ. ಅದ ಕಾರಣ ಮೇನ್ ನಾವು ಸರಳವಾಗಿ ತಿಳ್ಕೊಬೇಕಂತಂದ್ರೆ ಸೆನ್ಸೆಕ್ಸ್ ನಿಫ್ಟಿ ಭಾಳ ಬಿದ್ದಿದ್ದು. ಬಟ್ ಬ್ಯಾಂಕ್ ನಿಫ್ಟಿ ಭಾಳ ಬಿದ್ದಿರ್ಕಲೈತ. ಅದ ಕಾರಣ ಇವತ್ತು ಬ್ಯಾಂಕ್ ನಿಫ್ಟಿ ಭಾಳ ಬಿದ್ದೈತಿ ಸೆನ್ಸೆಕ್ಸ್ ಮತ್ತು ನಿಫ್ಟಿಯನ್ನ ಕಂಪೇರ್ ಮಾಡ್ರನು ಅಂತ ನಾವು ಅನ್ಬೋದ. ಮಿಡ್ ಕ್ಯಾಪ್ ಇಂಡೆಕ್ಸ್ ಪರಿಸ್ಥಿತಿ ನೋಡ್ಬೋದ. ಮಿಡ್ ಕ್ಯಾಪ್ 150 ಇಂಡೆಕ್ಸ್ 0.68% ಬಿದ್ದೈತಿ. ಸ್ಮಾಲ್ ಕ್ಯಾಪ್ 0.28% ಬಿದ್ದೈತಿ. ನೋಡ್ಬೋದು ನೀವು ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ನಾಗ ಏನು ಹೆವಿ ಸೆಲ್ಲಿಂಗ್ ಪ್ರೆಷರ್ ಇಲ್ಲ. ಅದರಿಂದ ಮೇನ್ ಕಾರಣ ಏನಂತಂದ್ರೆ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಆಲ್ರೆಡಿ ಭಾಳ ಬಿದ್ದಿದ್ದು. ಅದಕ್ಕೆ ಕಾರಣ ನಾವು ಈಗ ಹೆಚ್ಚು ಬೀಳವಲ್ಲು ಅಂತನೂ ನಾವು ಅನ್ಬೋದ. ಮತ್ತು ನಾವು ನಿಫ್ಟಿದ ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ನೋಡ್ಬೋದ. ಏನು 50 ಸ್ಟಾಕ್ಗಳಿದ್ದು ಅದ್ರಾಗ 37 ಸ್ಟಾಕ್ಗಳು ಬೀಳತ್ತಿದ್ದು ರೀ. ಬರೀ 13 ಸ್ಟಾಕ್ಗಳೇ ಇರತ್ತಿದ್ದು. ಅಂದ್ರೆ ಇವತ್ತು ಎಷ್ಟು ಹೆವಿ ಸೆಲ್ಲಿಂಗ್ ಪ್ರೆಷರ್ ಮಾರುಕಟ್ಟೆನಾಗ ಇತ್ತಂತ ನಾವು ಅನ್ಬೋದ. ನೋಡ್ಬೋದು ನೀವು ಹೀಟ್ ಮ್ಯಾಪ್ನು ಯಾವ್ಯಾವ ಸ್ಟಾಕ್ಗಳು ಇರ್ಯಾವಂತ. ಟಾಪ್ ಗೇನರ್ಸ್ ನೋಡ್ಬೋದ. BEL, ONGC, ರಿಲಯನ್ಸ್, NTPC ಮತ್ತು ಹಿಂಡಾಲ್ಕೋ ಐತಿ. ಮತ್ತು ಟಾಪ್ ಲೂಸರ್ಸ್ ICICI ಬ್ಯಾಂಕ್, ಇಟರ್ನಲ್, ಶ್ರೀರಾಮ್ ಫೈನಾನ್ಸ್, SBI ಮತ್ತು ಎಕ್ಸಿಸ್ ಬ್ಯಾಂಕ್ ಟಾಪ್ ಲೂಸರ್ ಇದಾವೆ. ಇವತ್ತು ಟಾಪ್ ಲೂಸರ್ನಾಗ ICICI ಬ್ಯಾಂಕ್ನು ಐತ್ರಿ ಮತ್ತು SBIನೂ ಐತಿ. ಅದ ಕಾರಣನು ಬ್ಯಾಂಕ್ ನಿಫ್ಟಿನಾಗ ಇವತ್ತು ಹೆವಿ ಸೆಲ್ಲಿಂಗ್ ಪ್ರೆಷರ್ ಇತ್ತಂತ ನಾವು ಅನ್ಬೋದ. ಮತ್ತು ನಾವು ಬ್ಯಾಂಕ್ ನಿಫ್ಟಿದ ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ನೋಡ್ಬೋದ. ಏನು ಬ್ಯಾಂಕ್ ನಿಫ್ಟಿನಾಗ 14 ಕಂಪ್ನಿಗಳು ಇದಾವ. ಆ 14 ಕಂಪ್ನಿಗಳ್ನಾಗ 14 ಕಂಪ್ನಿಗಳು ಇವತ್ತು ಬಿದ್ದನ ಕ್ಲೋಸಿಂಗ್ ಕೊಟ್ಟಾವ. ಹತ್ರದೂ ನೀವು ಹೀಟ್ ಮ್ಯಾಪ್ ನೋಡ್ಬೋದ. ಎಲ್ಲಕ್ಕಿಂತ ಹೆಚ್ಚು ಟಾಪ್ ಲೂಸರ್ ನೋಡ್ರಿ ಎಲ್ಲಕ್ಕಿಂತ ಹೆಚ್ಚು ಯಾವ್ದು ಬಿದ್ದೈತೆ ಅಂತ ನೋಡ್ರೆ ICICI ಬ್ಯಾಂಕ್ ಬಿದ್ದೈತ್ರಿ. ನಾವು ಪ್ರೈವೇಟ್ ಸೆಕ್ಟರ್ದ ಸೆಕೆಂಡ್ ಎಲ್ಲಕ್ಕಿಂತ ದೊಡ್ಡ ಬ್ಯಾಂಕ್ ಅಂತ ನಾವು ಅನ್ಬೋದು. ಈ ಬ್ಯಾಂಕನ್ನೇ ಇವತ್ತು 3%ಗಿಂತ ಹೆಚ್ಚು ಬಿದ್ದೈತಿ. PNB ಬ್ಯಾಂಕ್, ಎಕ್ಸಿಸ್ ಬ್ಯಾಂಕ್, SBI, HDFC ಬ್ಯಾಂಕನ್ನು 2.34% ಬಿದ್ದೈತಿ. ಇವೆಲ್ಲ ಟಾಪ್ ಲೂಸರ್ ಇದ್ದಾವ. ಟಾಪ್ ಗೇನರ್ಸ್ ಇವತ್ತು ಬ್ಯಾಂಕ್ ನಿಫ್ಟಿನಾಗ ಯಾವುದೂ ಇಲ್ಲ. ಯಾಕಂತಂದ್ರೆ ಎಲ್ಲ ಸ್ಟಾಕ್ಗಳ ಬೀಳತ್ತಿದ್ದು ನರಿ. ಆದ ಕಾರಣ ಅಂತ ನಾವು ಅನ್ಬೋದ. ಮತ್ತು ನಾವು ಸೆಕ್ಟರ್ ವೈಸ್ ಪರ್ಫಾರ್ಮೆನ್ಸ್ ನೋಡ್ಬೋದ. ಸೆಕ್ಟರ್ ವೈಸ್ ಪರ್ಫಾರ್ಮೆನ್ಸ್ ನೋಡ್ರೂ ಆಟೋ ಸೆಕ್ಟರ್ 1%ಗಿಂತ ಹೆಚ್ಚು ಬಿದ್ದೈತಿ. ಬ್ಯಾಂಕಿಂಗ್ ಸೆಕ್ಟರ್ ನೋಡ್ಬೋದ. ಫೈನಾನ್ಷಿಯಲ್ ಸರ್ವಿಸಸ್ ನೋಡ್ರಿ. FMCG ಭಾಳ ಬಿದ್ದಿಲ್ಲ, 0.06% ಬಿದ್ದೈತಿ. FMCG ಇಂಥ ಸಮಯನ ಹೆಚ್ಚು ಬೆಳಂಗಿಲ್ಲ. ಯಾಕಂತಂದ್ರೆ FMCG ಮೇನ್ ಕೆಲಸ ಏನ್ರಿ, ಯುದ್ಧ ಆಗಲಿ ಏನು ಬೇಕಾದಾಗಲಿ ಆದ್ರೂ ಜನರಿಗೆ ಹಾಲು ತಿಕ್ಕೊಳಕ್ಕೆ ಪೇಸ್ಟ್ ಬೇಕು, ತಿನ್ನಕ್ಕೆ ಊಟ ಬೇಕು. ಅದ ಕಾರಣ FMCG ಯಾವಾಗೂ ಯುದ್ಧದ ಸಮಯದಾಗಲಿ ಅಥವಾ ಯಾವುದೂ ಸಮಯದಾಗ ಹೆಚ್ಚು ಬೆಳಂಗಿಲ್ಲ. ಇದು ಒಂಥರ ಹೆಜ್ಜಿಂಗ್ ಟೂಲ್ ಇದ್ದಂಗೆ ರೀ. ಯಾವಾಗೂ ಮಾರ್ಕೆಟ್ ಕುಸಿದ್ರೆ FMCG ಹೆಚ್ಚು ಕುಸಿಯಂಗಿಲ್ಲ ಅಥವಾ ಪಾಸಿಟಿವ್ನ ಇರ್ತೈತಿ. ಆದ ಕಾರಣನೂ ಇವತ್ತು FMCG ಭಾಳ ಬಿದ್ದಿಲ್ಲ ಅಂತ ನಾವು ಅನ್ಬೋದ. IT ನೋಡ್ಬೋದ. ನಿನ್ನೆ ರೆಡ್ನಾಗ ಇತ್ತು ಬಟ್ ಇವತ್ತು ಗ್ರೀನ್ದಾಗ ಐತಿ. ಗ್ರೀನ್ ಅಂತಂದ್ರೆ ಭಾಳ ಗ್ರೀನಾಗಿಲ್ಲ. ನೋಡ್ಬೋದು ನೀವು 0.04% ಅಷ್ಟೇ ಪಾಸಿಟಿವ್ ಐತಿ. ಮೀಡಿಯಾ ಇಂಡೆಕ್ಸ್ ನೆಗೆಟಿವ್ ಐತಿ. ಮೆಟಲ್ ನೆಗೆಟಿವ್ ಐತಿ. ಫಾರ್ಮಾನು ನೆಗೆಟಿವ್ ಐತ್ರಿ 0.15%. PSU ಬ್ಯಾಂಕ್ ನೆಗೆಟಿವ್ ಐತಿ. ರಿಯಾಲಿಟಿ ನೆಗೆಟಿವ್ ಐತಿ. ಪ್ರೈವೇಟ್ ಬ್ಯಾಂಕ್ ನೆಗೆಟಿವ್ ಐತಿ. ಹೆಲ್ತ್ ಕೇರ್, ಕನ್ಸ್ಯೂಮರ್ ಡ್ಯೂರೇಬಲ್ಸ್, ಆಯಿಲ್ ಆ್ಯಂಡ್ ಗ್ಯಾಸನು ನೆಗೆಟಿವ್ ಐತಿ. ಉಳಿದಿದ್ದೆಲ್ಲ ಸೆಕ್ಟರ್ ನೆಗೆಟಿವ್ ಇದಾವ. ಕೆಮಿಕಲ್ ಒಂದು ಪಾಸಿಟಿವ್ ಐತಿ. ಅದ ಕಾರಣ ಇದು ಒಂದು ಒಳ್ಳೆ ಸುದ್ದಿನ ಅಂತ ನಾವು ಅನ್ಬೋದ. ಪಾಸಿಟಿವ್ ಅಂದ್ರೂ ಭಾಳ ಪಾಸಿಟಿವ್ ಇಲ್ಲ ಕೆಮಿಕಲ್. ನೋಡ್ಬೋದು ನೀವು 0.17% ಅಷ್ಟೇ ಕೆಮಿಕಲ್ ಪಾಸಿಟಿವ್ ಐತಿ. ಮತ್ತು ನಾವು ಗ್ಲೋಬಲ್ ಮಾರ್ಕೆಟದ ಪರಿಸ್ಥಿತಿ ನೋಡ್ಬೋದ. ನಿನ್ನೆ ದಿನ US ಮಾರ್ಕೆಟ್ ಎಲ್ಲ 3 ಇಂಡೆಕ್ಸ್ ನೆಗೆಟಿವ್ನ ಕ್ಲೋಸಿಂಗ್ ಕೊಟ್ಟಾವ. ಈಗನೂ ನೋಡ್ಬೋದು ಡೌ ಫ್ಯೂಚರ್ ನೆಗೆಟಿವ್ನ ಐತಿ. ಮತ್ತು ಯುರೋಪಿಯನ್ ಮಾರ್ಕೆಟ್ ಏನೈತಿ ಅದು ಸಹ ನೋಡ್ಬೋದು ನೆಗೆಟಿವ್ನ ಇದಾವ್ರಿ. ಏಷ್ಯನ್ ಮಾರ್ಕೆಟ್ದಾಗೂ ಇವತ್ತು ಅಷ್ಟೇನು ಹಸಿರಿಲ್ಲ. ಬಟ್ ಹಸಿರಿದಾವ, ಬಟ್ ಅಷ್ಟು ಏನು ಹಸಿರಿಲ್ಲ ಅಂತ ನಾವು ಅನ್ಬೋದ. ಅದ ಕಾರಣನು ಭಾರತದ ಮಾರುಕಟ್ಟೆ ಇವತ್ತು ಈ ಥರ ನೆಗೆಟಿವ್ನ ಕ್ಲೋಸಿಂಗ್ ಕೊಟ್ಟಿತ್ತಂತ ನಾವು ಅನ್ಬೋದ. ಈಗ ಬರೀ ಎದಕ್ಕೆ ಮಾರುಕಟ್ಟೆ ಬಿತ್ತತ್ರಿನ್ ಮೇನ್ ಕಾರಣಗಳೇನಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ನೋಡ್ರಿ. ಒಂದೇ ಮೇನ್ ಕಾರಣ ಗ್ಲೋಬಲ್ ಮಾರ್ಕೆಟ್ ನೆಗೆಟಿವ್ ಇರೋ ಕಾರಣ ಭಾರತದ ಮಾರುಕಟ್ಟೆ ಈ ಥರ ಇವತ್ತು ನೆಗೆಟಿವ್ನ ಕ್ಲೋಸಿಂಗ್ ಕೊಟ್ಟಾವಂತ ನಾವು ಅನ್ಬೋದ. ಎರಡನೇ ಕಾರಣ ಏನಂತಂದ್ರೆ ಈ ವಾರದೇನು ಸ್ಟಾಕ್ ಮಾರ್ಕೆಟ್ದಾಗೇನು ಇದು ವಾರದ ಕೊನೆಯ ದಿನ ಐತಿ ಇವತ್ತು ಸ್ಟಾಕ್ ಮಾರ್ಕೆಟದ.
ಈಗ ಮತ್ತು ನಾಳೆ ನಾಡ್ದು ಹಾಲಿಡೇ ಇರ್ತೈತಲ್ಲ ರೀ ಸ್ಟಾಕ್ ಮಾರ್ಕೆಟ್ನಾಗ, ಅದ ಕಾರಣನು ಹೆವಿ ಸೆಲ್ಲಿಂಗ್ ಪ್ರೆಷರ್ ಇವತ್ತು ಮಾರುಕಟ್ಟೆನಾಗ ಬಂದಿರ್ಬೋದಂತ ಎಕ್ಸ್ಪರ್ಟ್ಗಳು ಅನ್ನತ್ತಾರ. ಅದ್ರಾಗೂ ಮೇನ್ ಏನಂತಂದ್ರೆ ಯಾವಾಗೂ ವೀಕೆಂಡ್ದಾಗನ ಈ ಯುದ್ಧ ಇಂಥವೆಲ್ಲ ನೆಗೆಟಿವ್ ಸುದ್ದಿಗಳು ಬರ್ತಾವ. ಅದ ಕಾರಣ ಭಾಳ ಜನರ ಈಗ ಮತ್ತು ಶನಿವಾರ ರವಿವಾರ ಬಂತ ಮತ್ತು ಡೊನಾಲ್ಡ್ ಟ್ರಂಪ್ ಅವ್ರ ಏನು ಸಂಡೇ ಸ್ಯಾಟರ್ಡೆ ಏನು ಹೇಳಿಕೆ ಕೊಡ್ತಾರ, ಏನು ಯುದ್ಧ ರಿಲೇಟೆಡ್ ಮತ್ತು ಸುದ್ದಿ ಬರ್ತೈತಿ ಅಂತ ಅಂಜಿ ಭಾಳ ಜನರ ರೊಕ್ಕನ ತಕ್ಕೊಂಡು ಹೋಗಿದಾರ. ಅದ ಕಾರಣನೇ ಇವತ್ತು ಮಾರುಕಟ್ಟೆ ಈ ಥರ ಬಿದ್ದೈತಂತ ನಾವು ಅನ್ಬೋದ. ಮತ್ತೊಂದು ಕಾರಣ ಏನಂತಂದ್ರೆ ಕ್ರೂಡ್ ಆಯಿಲ್ ಪ್ರೈಸ್ ಮತ್ತು ಭಾಳ ಇರೈತ್ರಿ. ಯಾಕಂತಂದ್ರೆ ಇರಾನ್ ಮತ್ತು ಏನು ದೊಡ್ಡ ದೊಡ್ಡ ಸೌದಿ ಅರೇಬಿಯಾನಾಗಲಿ ಮಿಡಲ್ ಈಸ್ಟ್ ಕಂಟ್ರಿಗಳ್ನ ಐತಿ, ಅಲ್ಲಿ ದಾಳಿನ ಕಂಟಿನ್ಯೂ ಮಾಡೈತ್ರಿ. ಅದ್ರಾಗೂ ಮೇನ್ ಬೇರೇನ್ ಅಂತ ದೇಶ ಐತಿ, ಅಲ್ಲಿಯೂ ಸಹ ಒಂದು ರಿಫೈನರಿ ಕಂಪ್ನಿ ಮ್ಯಾಗ ದಾಳಿ ಮಾಡೈತಿ. ಅದ ಕಾರಣ ಮತ್ತು ಕ್ರೂಡ್ ಆಯಿಲ್ ಪ್ರೈಸ್ ಇರತೈತಿ. ನೋಡ್ಬೋದು ನೀವು, ಬ್ರೆಂಟ್ ಕ್ರೂಡ್ ಆಯಿಲ್ $89 ಟಚ್ ಆತ್ರಿ. ಇದೇ ಥರ ಇತ್ತಂತಂದ್ರೆ $90 ಟಚ್ ಆಗ್ಬೋದು ಪ್ರತಿ ಬ್ಯಾರಲ್. ಅದ ಕಾರಣ ಈ ಥರ ಒಮ್ಮೆ ಕ್ರೂಡ್ ಆಯಿಲ್ನಾಗ ಮತ್ತೆ ಜಂಪ್ ಕಾಣಿದ್ರಿಂದನೂ ಅದ ಕಾರಣನೂ ಇವತ್ತು ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ ಬಿದ್ದು ಕ್ಲೋಸಿಂಗ್ ಕೊಟ್ಟೈತಂತ ಅನ್ಬೋದು ನಾವು. ಮತ್ತೊಂದು ಕಾರಣ ಏನಂತಂದ್ರೆ FIs ಸೆಲ್ಲಿಂಗ್. ಮತ್ತು FIs ಸೆಲ್ಲಿಂಗ್ ಭಾರತದ ಸ್ಟಾಕ್ ಮಾರ್ಕೆಟ್ದಾಗ ಭಾಳ ಆಗತೈತಿ. ಅದ ಕಾರಣನೂ ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ ಇವತ್ತನ್ನು ನೆಗೆಟಿವ್ನ ಕ್ಲೋಸಿಂಗ್ ಕೊಟ್ಟೈತಂತ ನಾವು ಅನ್ಬೋದು. ಮತ್ತೊಂದನೇ ಏನಂತಂದ್ರೆ ಏನಿದೆ ದುಬೈ ಐತಿ, ದುಬೈ ಎಲ್ಲಕ್ಕಿಂತ ಸೇಫೆಸ್ಟ್ ಕಂಟ್ರಿ ಅಂತೀವಿ. ಅವರು ಒಂದು ಅಡ್ವೈಸರಿಯನ್ನು ಜಾರಿ ಮಾಡಿದಾರ. ಇರಾನ್ ಮತ್ತು ನಮ್ಮಾಗದು ದಾಳಿ ಮತ್ತು ಹೆಚ್ಚು ಮಾಡೋ ಸಂಭಾವನೆ ಐತಿ, ಅದ ಕಾರಣ ಶೆಲ್ಟರ್ಗಳ್ನಾಗ ಅದು ಹೋಗ್ರಿ ಅಂತ. ಅದ ಕಾರಣ ಈ ಥರ ಮತ್ತು ಸುದ್ದಿಗಳು ಬರೋದ್ರಿಂದನೂ ಇನ್ನು ಯುದ್ಧ ನಿಲ್ತೈತೆ ಇಲ್ಲೋ ಏನು ಇನ್ನೂ ಬೆಳಿತೈತೆ ಅಂತಲೂ ಮಾರುಕಟ್ಟೆಗೆ ಒಂದು ಅಂಜಿಕೆ ಐತಿ. ಆ ಒಂದು ಕಾರಣದಿಂದನೂ ಮಾರುಕಟ್ಟೆ ಈ ಥರ ಬಿದ್ದೈತಿ ಇವತ್ತಂತ ನಾವು ಅನ್ಬೋದ. ಓವರಾಲ್ ಮೇನ್ ಏನಂತಂದ್ರೆ ವೀಕೆಂಡ್ ಐತೆ ಅನಾನ ಬಿದ್ದೈತ್ರಿ. ವೀಕೆಂಡ್ನ ಏನಾಗ್ತೈತೆ ಅಂತ ಹೇಳಕ್ಕೆ ಬರೋಂಗಿಲ್ಲ, ಪ್ರಿಡಿಕ್ಟ್ ಮಾಡೋದು ಭಾಳ ಕಠಿಣ. ಆ ಒಂದು ಕಾರಣದಿಂದ ಹೂಡಿಕೆದಾರರ ಎಕ್ಸಿಟ್ ತೊಗೊಂಡಾರ, ಇವತ್ತು ಭಾಳ ಸೆಲ್ಲಿಂಗ್ ಮಾಡ್ಯಾರ. ಇದ ಮೇನ್ ಕಾರಣ ಅಂತ ನಾವು ಅನ್ಬೋದ. ಓವರಾಲ್ ವೀಕ್ಷಕರೇ ಇದೇ ಇತ್ತ. ಮತ್ತೊಂದು ಏನಂತಂದ್ರೆ ಇವತ್ತು ನಮ್ಮ ರಾಜ್ಯದ ಕರ್ನಾಟಕ ರಾಜ್ಯದ ಬಜೆಟ್ ಇತ್ತ. ಬಜೆಟ್ನಾಗ ಶಿಕ್ಷಣದ ಬಗ್ಗೆ ಹಲವಾರು ವೀಕ್ಷಕರೇ ಬಜೆಟ್ನಾಗ ಚಲೋ ಕೊಟ್ಟಾರ. ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆನೂ ಕೆಲವೊಂದು ಚಲೋ ಕೊಟ್ಟಾರ, ರೈತರಿಗದು ಎಲ್ಲ ಕೊಟ್ಟಾರ. ಬಟ್ ಮೇನ್ ಏನಂತಂದ್ರೆ ಉತ್ತರ ಕರ್ನಾಟಕಕ್ಕೆ ಏನೂ ಗೌರ್ಮೆಂಟ ಕೊಟ್ಟಿಲ್ಲ. ಅದ್ರಾಗೂ ಎಲ್ಲಕ್ಕಿಂತ ಡಿಸಪಾಯಿಂಟ್ ಏನಾತಂತಂದ್ರೆ ನನಗೆ ಏನಿದು ಫ್ರೀ ಅಂತನ ಗೌರ್ಮೆಂಟ್ ರೊಕ್ಕ ಹಂಚಾತೈತಿ. ಏನು 2,000 ರೂಪಾಯಿ ಕೊಡೋದಾಗಲಿ, ಲೈಟ್ ಬಿಲ್ ಫ್ರೀ ಮಾಡೋದಾಗಲಿ, ಬಸ್ ಫುಕಟ್ನಾಗ ಏನು ಕೊಡೋದಾಗಲಿ, ಫ್ರೀ ಬಸ್ ಏನು ಕೊಡೋದಾಗಲಿ, ಅದರಿಂದ ರಾಜ್ಯದ 40,000-50,000 ಕೋಟಿ ಅಲ್ಲೇ ವೀಕ್ಷಕರೇ ಹೂ ಬಿಡಾತಾವ. ಅದ ಕಾರಣ ಈ ಥರ ಫ್ರೀ ಕೊಡ್ಕೊಂಡು ಹೋದು ಅಂತಂದ್ರೆ ಅಭಿವೃದ್ಧಿ ಭಾಳ ಕಡಿಮೆ ಆಗ್ತೈತಿ. ಅದ ಕಾರಣ ಗೋರ್ಮೆಂಟ್ ಫ್ರೀಯನ್ನು ಬಂದ್ ಮಾಡಿ ಯಾವ ಥರ ಅಭಿವೃದ್ಧಿ ಮಾಡ್ಬೋದು, ಯಾವ ಥರ ಜನರನ್ನು ದುಡಿದು ತಿನ್ನೋಂಗೆ ಮಾಡ್ಬೋದು, ಜನರ ಮ್ಯಾಗನ ಫೋಕಸ್ ಮಾಡಿ ಅವ್ರಿಗನ್ನ ಎಂಪ್ಲಾಯ್ಮೆಂಟ್ ಕೊಡೋದ್ರ ಬಗ್ಗೆ ಅದು ಯೋಚನೆ ಮಾಡ್ಬೇಕು. ಶಿಕ್ಷಕರದ್ದು ಎಂಪ್ಲಾಯ್ಮೆಂಟ್ ಕೊಡ್ತೇವೆ, ಪೊಲೀಸ್ ಭರ್ತಿನೂ ಮಾಡ್ತೇವೆ ಹಂಗೆ ಅಂದಾರ. ಬಟ್ ನೋಡ್ಬೇಕ್ರಿ ಏನಾಗ್ತೈತಂತ. ಬಟ್ ಮೇನ್ ಉತ್ತರ ಕರ್ನಾಟಕಕ್ಕೆ ಏನೂ ಚಲೋ ಕೊಟ್ಟಿಲ್ಲ ಬಜೆಟ್ ಅಂತ ನನಗನ್ನಿಸ್ತೈತಿ. ಈ ಬಜೆಟ್ ಬಗ್ಗೆ ನಿಮಗೇನು ಅನ್ನಿಸ್ತೈತೆ ಅಂತ ಅದ್ರ ಬಗ್ಗೆನೂ ಕಮೆಂಟ್ ಸೆಕ್ಷನ್ ತಿಳಿಸ್ರಿ. ಈ ಬಜೆಟ್ದಿಂದ ಮಾರುಕಟ್ಟೆಗೇನು ಹೆಚ್ಚು ಇಂಪ್ಯಾಕ್ಟ್ ಆಗಿಲ್ಲ, ಅದ ಕಾರಣ ಇದ್ರ ಬಗ್ಗೆ ಡೀಟೇಲ್ದಾಗ ವಿಡಿಯೋ ಮಾಡಿಲ್ಲ. ಈ ವಿಡಿಯೋ ಇಷ್ಟ ಐತ್ರಿ. ಈ ವಿಡಿಯೋ ಚಲೋ ಅನ್ಸಿಡೋ ಲೈಕ್ ಮಾಡಿರಿ. ಇದೈತಿ ಇವತ್ತಿನ ಈ ವಿಡಿಯೋ ಹೆಂಗೆ ಅನ್ಸಿತ್ತಂತ ಕಮೆಂಟ್ ಸೆಕ್ಷನ್ ತಿಳಿಸ್ರಿ. ಮತ್ತೊಂದನ್ನು ಭಾಳ ಬೇಗನ ಈ 2-3 ದಿನದ್ನಾಗನ ಸ್ಟಾಕ್ ಮಾರ್ಕೆಟಿದ ಫ್ರೀದಾಗ ಕೋರ್ಸ್ದು ವಿಡಿಯೋಗಳು ಬರೋವಿದಾವೆ ಈ ಚಾನಲ್ ಮ್ಯಾಗ. ಅದ ಕಾರಣ ಸಬ್ಸ್ಕ್ರೈಬ್ ಮಾಡಿಲ್ಲ ಕಳಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.